ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ಫರ್ದರ್ ನೋಡೋಣ. ಇಲ್ಲಿ ಯಾವ ಥರ ತೋರಿಸಿದ್ರು ಅಂತಂದರೆ ಅರ್ಲಿಯರ್ ವೀಡಿಯೋಸ್ ಕೂಡ ನೋಡಬೇಕಾಗತ್ತೆ ನೀವು. ಫರ್ದರ್ ಅವ್ರದ್ದೇ ಕಂಟಿನ್ಯೂ ಆಗ್ತಾ ಇದೆ. ಕಿಂಗ್ ಆಫ್ ಪೆಂಟಕಲ್ ಸ್ಟೋರಿ. ಯಾರು ಈ ಪ್ರಪಂಚದಿಂದ ದೂರ ಆಗಿದ್ದಾರೆ, ಓಕೆನಾ. ಸೊ ತುಂಬ ಜನ ಮೆಸೇಜ್ ಕೂಡ ಹಾಕಿದ್ದೀರಾ, ಖಂಡಿತ ನೋಡಿದ್ದೀನಿ. ಆ್ಯಂಡ್ ಸ್ವಲ್ಪ ಜನಕ್ಕೆ ರಿಪ್ಲೈ ಮಾಡಿದ್ದೀನಿ, ಸ್ವಲ್ಪ ಜನಕ್ಕೆ ರಿಪ್ಲೈ ಮಾಡಿಲ್ಲ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಬಟ್ ಇದು ತುಂಬ ಪೇಯ್ನ್ಫುಲ್, ಇದು ಅರ್ಥ ಆಗುತ್ತೆ ಎಷ್ಟು ಸಂಕಟಪಟ್ಟು ಅವರು ಒಂದು ಇವಾಗ ಗೈಡ್ ಆಗಿ, ಒಂದು ಗುರುಗಳ ಸ್ಥಾನದಲ್ಲಿ ಗುರುಗಳಾಗಿ, ನಮ್ಮ ಒಂದು ಏಂಜಲ್ ಆಗಿ ನಮ್ಮನ್ನು ಕಾಪಾಡ್ತಾ ಇದ್ದಾರೆ, ನೋಡ್ಕೋತಾ ಇದ್ದಾರೆ, ಆಯಿತಾ. ಖಂಡಿತ ಅವರ ರಕ್ಷೆ ಇದ್ದೇ ಇದೆ ಅಂತ ತೋರಿಸ್ತಾ ಇದ್ದಾರೆ. ಸೊ ಅವ್ರು ಇನ್ನೇನಾದರೂ ಹೇಳ್ಕೊಳ್ಳೋಕೆ ಇಷ್ಟಪಡ್ತಾರಾ ನೋಡೋಣ, ಓಕೆನಾ. ಎಸ್ ಬಾಬಾ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಫರ್ದರು, ಮತ್ತೆ ನೋಡಿ 7 ಬರ್ತಾ ಇದೆ. 7, ಓಕೆನಾ. ಇದು ಆ್ಯಕ್ಚುಲಿ ನನಗನ್ಸುತ್ತೆ ನೀವು 6th ನೋಡಬೇಕಾಗತ್ತೆ. 6th ಮೇಯಿಂದ ಕಂಟಿನ್ಯೂಸ್ ನೋಡಬೇಕಾಗತ್ತೆ ಅನಿಸುತ್ತೆ. ಏಕೆಂದರೆ ಇದು ತುಂಬ ರಿಲೇಟೆಡ್ ಟು 7 ಸೀರೀಸ್ ಕೂಡ ಇದೆ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ. ಓಕೆನಾ. ಏಕೆಂದರೆ ಈ ಥರ ಅವರ ಮಗಳು ಅಂತಲೂ ತೋರಿಸಿದ್ರು. ಮಗಳು ಅಂದ್ಬಿಟ್ಟು 7 ಆಫ್ ಕಪ್ಸ್ ಅಂತ ತೋರಿಸಿದ್ರು. ಸೊ ಇಟ್ಸ್ ರಿಲೇಟೆಡ್ ಟು ದಟ್ ಅನ್ನೋ ಥರನೇ ಮತ್ತೆ ಇವಾಗ ಕ್ಲಿಯರ್ ಮಾಡ್ತಾ ಇದ್ದಾರೆ. ಸೊ ಓಕೆ. ಸೊ ಇಲ್ಲಿ ಇನ್ನೊಂದೇನು ಹೇಳ್ತಾ ಇದ್ದಾರೆ, ಇವಾಗ ಏನು ಹೇಳ್ಕೊತಾ ಇದ್ದಾರೆ ಅಂದರೆ 7 ಆಫ್ ವಾಂಡ್ಸ್ ಬಂದಿದೆ. ಯಾವ ಥರನೂ ಆ್ಯಕ್ಷನ್ ತೊಗೊಳಕ್ಕೆ ಅವ್ರಿಗೆ ಶಕ್ತಿನೇ ಇರಲಿಲ್ಲ ಅಂತ. ಅಂದರೆ ಅವ್ರಿಗೆ ಆ ರೀತಿ ಒಂದು ಕಂಟ್ರೋಲ್ ಇತ್ತು ಅಂತ. ಯಾರದು ಅಂತಂದರೆ ಇಲ್ಲೂ ನೋಡಿ ಮತ್ತೆ ಯಾವ ಥರ ಕಾರ್ಡ್ಸ್ ಬಂದಿದೆ ಅಂತ. 2 ಆಫ್ ಕಪ್ಸ್ ಅಂತ ತೋರಿಸ್ತಾ ಇದ್ದಾರೆ, ಓಕೆನಾ. ಮತ್ತು ಅವರ ವೈಫ್ದು ಅಂತ ತೋರಿಸ್ತಾ ಇದ್ದಾರೆ. ಕ್ವೀನ್, ಮತ್ತೆ ನೋಡಿ ಕ್ವೀನ್ ಆಫ್ ಕಪ್ಸ್ ಬಂದಿದೆ, ಆಯಿತಾ. ಸೇಮ್ ಇದೇ ಕಾರ್ಡ್ಸ್ ಬಂದಿತ್ತು ನೀವು ಮೊನ್ನೆ ತೆಗ್ದಾಗ್ಲೂ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಅವ್ರಿಗೆ ಯಾವ ಥರ ಕಂಟ್ರೋಲ್ ಇತ್ತು ಅಂತಂದರೆ, ಪಾಪ ಬೆಳಕೇ ಇರಲಿಲ್ಲ ಅವರ ಜೀವನದಲ್ಲಿ, ಕತ್ತಲಮಯ ಆಗೋಗಿತ್ತು ಅಂತ ತೋರಿಸ್ತಾ ಇದ್ದಾರೆ. ಏನೂ ಮಾತಾಡೋ ಹೋಗಿಲ್ಲ, ನೋ 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 ಮೋರ್ ಅಂತಿದ್ದಾರೆ. ಅಂದರೆ ಯಾವ ಥರ ಅಂದರೆ ಬದುಕಿದ್ದು ಸತ್ತ ಹಾಗೆ ಆಗೋಗಿದ್ರು ಪಾಪ. ನೋ ಮೋರ್ ಅಂತಾರೆ ನೋಡಿ ಇಲ್ಲಿ. ಏನೂ ಮಾತಾಡೋ ಹಾಗಿಲ್ಲ, ಯಾರ ಹತ್ರನೂ ಏನೂ ಶೇರ್ ಮಾಡ್ಕೊಳ್ಳೋ ಹಾಗಿಲ್ಲ, ಏನಂದರೆ ಏನಿಲ್ಲ, ಆ ಥರ ಇತ್ತು ಅವರ ಜೀವನ ಅಂತ ತೋರಿಸ್ತಾ ಇದ್ದಾರಪ್ಪ, ಓಕೆನಾ. ಆ ಥರ ಕಂಟ್ರೋಲ್ ಇತ್ತು. ಯಾರದ್ದು ಅಂತಂದರೆ ಅವ್ರದ್ದು ವೈಫ್ದು ಅಥವಾ ಅವರ ಹಸ್ಬೆಂಡ್, ಓಕೆನಾ. ಇದು ಯಾರು ಕಿಂಗ್ ಆಫ್ ಪೆಂಟಕಲ್ಸ್ ನೀವು ಯಾರೆಲ್ಲ ಮೆಸೇಜ್ ಹಾಕಿದ್ದೀರಾ ನಿಮಗೆ ಗೊತ್ತು. ಸೊ ದಯವಿಟ್ಟು ನಿಮಗೆ ಒಂದೇ ಒಂದು ಮೆಸೇಜು, ನಿಮ್ಮನ್ನು ಖಂಡಿತ ಕಾಪಾಡ್ತಾ ಇದ್ದಾರೆ, ನೋಡ್ಕೋತಾ ಇದ್ದಾರೆ, ಆಯಿತಾ. ನೀವು ಯಾರು ಇದು ನಿಮ್ಮ ಅತ್ತೆಯವರು ಇರ್ಬೋದು, ಮಾವನವ್ರು ಇರ್ಬೋದು, ತಾಯಿ ಇರ್ಬೋದು, ತಂದೆ ಇರ್ಬೋದು, ಅಣ್ಣ ಇರ್ಬೋದು, ಓಕೆ. ಎಲ್ಡರ್ಲಿ ಬ್ರದರ್ ಅಂತಲೂ ಹೇಳ್ಕೊಂಡಿದ್ದೀರಾ ಸ್ವಲ್ಪ ಜನ. ಅತ್ತಿಗೆ ಇರ್ಬೋದು, ನಾದ್ನಿ ಇರ್ಬೋದು. ಸೊ ನೀವು ಯಾರೆಲ್ಲ ಯಾವ ಥರ ಈ ಥರ ನಿಮ್ಮ ಬಾಂಧವ್ಯ ಯಾವ ಥರ ಇತ್ತು, ನಿಮ್ಮ ರಿಲೇಷನ್ಶಿಪ್ ಏನಿತ್ತು ನಿಮಗೆ ಗೊತ್ತು. ಸೊ ನೀವು ಯಾವ ಥರ ಹೇಳ್ಕೊಂಡಿದ್ದೀರಾ, ಎಸ್ ಅವರಿದ್ದಾರೆ ನಮ್ಮ ಜೊತೆಗೆ ಅಂತ, ಖಂಡಿತ, ಓಕೆನಾ. ಖಂಡಿತ ಇದು ಸುಳ್ಳಲ್ಲ. ಆ್ಯಂಡ್ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂದರೆ 2 ಆಫ್ ಕಪ್ಸ್ ಬರ್ತಾ ಇದೆ. ಸೊ ಇದು ಅವ್ರಿಗೆ ಒಂದು ರೀತಿ ಏನೂ ಕಂಟ್ರೋಲೇ ಇರಲಿಲ್ಲ. ಅವ್ರಿಗೆ ಒಂದು ಯಾವ ಥರ ಕಂಟ್ರೋಲಲ್ಲಿ ಇದ್ಬಿಟ್ರು ಅಂದರೆ, ಪಾಪ ಒಂದು ಯಾವುದಕ್ಕೂ ಒಂದು ಏನು ಅವ್ರಿಗೇನೂ ಮಾಡೋದಕ್ಕೇ ಆಗ್ತಿರ್ಲಿಲ್ಲ ಲೈಕ್ ಅಂತ. ಅಂದರೆ ಅವ್ರೇನಾದರೂ ಅವರು ತೋರಿಸಿದ್ರು ನೋಡಿ, ಆ್ಯಕ್ಚುಲಾಗಿ ಕಾಫಿ ಟೀನೋ ಅಂತ ತೋರಿಸಿದ್ರು. ಆ್ಯಕ್ಚುಲಿ ಅವ್ರಿಗೆ ತುಂಬ ಇಷ್ಟ ಇದ್ದಿರ್ಬೋದು, ಓಕೆನಾ. ಬಟ್ ಅವ್ರಿಗೆ ಕುಡಿಯೋ ಹಾಗೆ ಆಗಲಿಲ್ಲ. ಅಂದರೆ ಫೈನಲಲ್ಲಿ ಲೈಕ್ ಅವ್ರಿಗೇನಾದರೂ ಲೈಕ್ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ವಾಟ್ ಎವರ್, ಓಕೆನಾ. ಸೊ ಅದರಿಂದ ಅವ್ರಿಗೆ ಕುಡಿಯೋಕ್ಕೆ ಆಗ್ತಿರ್ಲಿಲ್ಲ, ಆ ಥರನೂ ಇರ್ಬೋದು, ಓಕೆನಾ. ಅಥವಾ ಪರ್ಪಸ್ಸಾಗಿ ಕೊಡ್ತಾ ಇರಲಿಲ್ಲ ಅನ್ನೋ ಥರನೂ. ಏಕೆಂದರೆ ಕಂಟ್ರೋಲ್, ಸೊ ಹಸ್ಬೆಂಡ್ ಅವ್ರ ವೈಫ್ದು ಕಂಟ್ರೋಲ್ ಆ ಥರ ಇತ್ತು ಅಂತಲೂ ತೋರಿಸ್ತಾ ಇದ್ದಾರೆ, ಓಕೆನಾ. ತೋರಿಸ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದೇನು ಹೇಳ್ತಾ ಇದ್ದಾರೆ ಗೊತ್ತಾ, ಇದು ಮೆಸೇಜ್ ಬರ್ತಾ ಇರೋದು ವೆರಿ ಕ್ಲಿಯರ್ ಮೆಸೇಜ್ ಇದು, ಆಯಿತಾ. ಸೊ ಇದು ಎಲ್ಲರೂ
ಎಷ್ಟು ಜನಕ್ಕೆ ಅನ್ವಯಿಸುತ್ತೆ ಗೊತ್ತಿಲ್ಲ ನನಗೆ. ಆ್ಯಂಡ್ ಇದು ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟರ್ನೇ ಇದು ಆ್ಯಕ್ಚುಲಿ. ಇವರ ವೈಫು ಅಥವಾ ಹಸ್ಬೆಂಡು ಅವ್ರು ಯಾವ ಥರ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಯಾವ ಥರ ಅಂತಂದರೆ, ಈ ಜನಗಳಿಗೆ ಹೇಳೋದೇನು ಅಂತಂದರೆ, ಅವನು ಅಥವಾ ಅವಳು ಇವಾಗ ಕಾಫಿ ಟೀ ಕುಡಿಯಲ್ಲ, ಬಿಟ್ಟುಬಿಟ್ಟಿದ್ದಾರೆ ಅನ್ನೋ ಥರ. ಯಾವ ಥರ ಅದನ್ನು ಮೆನಿಪ್ಯುಲೇಟ್ ಮಾಡಿದ್ದಾರೆ ಅಂತ ಹೇಳಿಸ್ತಾ ಇದ್ದಾರೆ. ಒಂದು ನಿಮಿಷ, ಮೆಸೇಜು ಸ್ವಯಂ ಹೇಳ್ಕೊತಾ ಇದ್ದಾರೆ ಆಯಿತಾ. ಇದು ಸುಮ್ಮನೆ ಬರ್ತಾ ಇರೋದಲ್ಲ ಮೆಸೇಜು, ಕಾರ್ಡ್ಗಳು, ನನಗೆ ಮೆಸೇಜಸ್ ಸಿಗ್ತಾ ಇರೋದು. ಸ್ವಯಂ ಅವ್ರು ಯಾವ ಥರ ತೋರಿಸ್ತಾ ಇದ್ದಾರೆ ಅಂತಂದರೆ, ನೋಡಿ ಈ ಪದಗಳು ಕೇಳಿಸ್ತಾ ಇದೆ ನನಗೆ. ನೀ ಹೇಳುವವರೆಗೂ ನಾನು ಕುಡಿಯಲ್ಲ, ಹಾ ಅಂತ ನಗ್ತಾ ಇದ್ದಾರೆ. ನೀ ಹೇಳುವವರೆಗೂ ನಾನು ಕುಡಿಯೋದಿಲ್ಲ ಅಂತಾರೆ, ನಗ್ತಾರೆ ಆಯಿತಾ. ಕೇಳಿಸ್ತಾ ಇದೆ ಈ ಥರ. ಅಂದರೆ ಯಾವ ಥರ ಆಗುತ್ತಾ, ಮೆನಿಪ್ಯುಲೇಟ್ ಮಾಡಿರೋದು ಯಾವ ಥರ ಅಂದರೆ, ಇವಾಗ ಕಾಫಿ ಟೀ ಕುಡಿಯೋದು ಬಿಟ್ಬಿಟ್ಟಿದ್ರು ಅಂತಲೂ ಹೇಳಿಸಿದ್ರು ಅನಿಸುತ್ತೆ. ಮತ್ತೆ ಕೇಳಿರಿ ಫರ್ದರ್. ಮತ್ತೆ ಯಾವ ಥರ ತೋರಿಸ್ತಾ ಇದ್ದಾರೆ ಅಂತಂದರೆ, ಇವಾಗ ಅವ್ರಿಗೆ ಕಾಫಿನೋ ಟೀನೋ ಇಷ್ಟನಾ, ಕಾಫಿನೋ ಟೀ ತಂದಿಡೋದು ಆಯಿತಾ. ಇಟ್ಬಿಟ್ಟು ಏನು ಹೇಳೋದು, ಕೂಡ್ದು ನಾ ಹೇಳುವವರೆಗೂ ಅಂತ ಆಯಿತಾ. ಆದರೆ ಅವರು ಪಾಪ ಎಷ್ಟು ಬ್ಲೈಂಡಾಗಿ, ಎಷ್ಟು ಪ್ರೀತಿ ಅಂತಂದರೆ ಅವ್ರಿಗೆ ನಿಜವಾಗ್ಲೂ ಅವ್ರ ವೈಫ್ ಅಥವಾ ಹಸ್ಬೆಂಡ್ ಮೇಲೆ ಅವ್ರು ಏನು ಹೇಳಿದ್ರು ಸುಮ್ಮನೆ ಎಸ್ ಅಂತ ಮಾಡಿದ್ದಾರೆ ಪಾಪ. ಆದರೆ ಅವ್ರಿಗೆ ಅರ್ಥನೇ ಆಗಿಲ್ಲ, ಅದು ಬೇಕು ಅಂತ ಮಾಡ್ತಿರೋದು ಅಂತ ಅರ್ಥ ಆಗಿಲ್ಲ. ಮೆನಿಪ್ಯುಲೇಷನ್ ಯಾವ ಥರ ಅಂತಂದರೆ, ಕುಡಿಬಾರ್ದು ಅಂತ ಹೇಳೋ ಥರ ಆಯಿತಾ. ನನಗೆ ಕೇಳಿಸ್ತಾ ಇರೋದು ವೆರಿ ಕ್ಲಿಯರಾಗಿ ಕೇಳಿಸ್ತಾ ಇದೆ. ಇದು ಸುಮ್ಮನೆ ಬರ್ತಿರೋ ಮೆಸೇಜಲ್ಲ, ಜೆಂಟ್ಸ್ ವಾಯ್ಸೇ ಕೇಳಿಸ್ತಾ ಇದೆ ನನಗೆ. ನೀ ಹೇಳುವವರೆಗೂ ನಾ ಕುಡಿಯಲ್ಲ ಅಂತ ನಗ್ತಾ ಇದ್ದಾರೆ, ಓಕೆನಾ. ಅಂದರೆ ಯಾವ ಥರ ಗೊತ್ತಾ, ಅಂದರೆ ಅವ್ರಿಗೆ ತೊಗೊಂಡೋಗಿ ಪಾಪ ತೆಗೆದು ಅವ್ರ ಮುಂದೆ ಇಡೋದು, ಟೇಬಲ್ ಮೇಲೆ ಏನೋ ಇಡೋದು, ಇಟ್ಬಿಟ್ಟು ನಾ ಹೇಳೋವರೆಗೂ ನೀ ಕುಡಿದು ಅಂತ. ಅವಾಗ ಏನಾಗುತ್ತೆ, ಪಾಪ ಅವ್ರು ಹೇಳೋದೇ ಇಲ್ಲ ಬೇಕಂತ, ಅವ್ರು ಕುಡಿದು ಇರೋದಿಲ್ಲ ಆಯಿತಾ. ಆ್ಯಂಡ್ ಆಮೇಲೆ ಏನು ಮಾಡೋದು, ತೊಗೊಂಡೋಗೋದನ್ನು ಚೆಲ್ಲೋದು. ಜನಗಳ ಮುಂದೆ ಹೇಳೋದು ಯಾವ ಥರ, ಟೀ ಕಾಫಿ ಕುಡಿಯೋದೇ ಇಲ್ಲ ಅವನು ಅಥವಾ ಅವಳು, ಟೀ ಕಾಫಿ ಇವಾಗ ಬಿಟ್ಟಿದ್ದಾನೆ ಅಥವಾ ಬಿಟ್ಟಿದ್ದಾಳೆ, ಕುಡಿಯೋದೇ ಇಲ್ಲ, ಕಂಪ್ಲೀಟಾಗಿ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಅಂತ. ಆ ಥರ ಮೆನಿಪ್ಯುಲೇಟ್ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ 3 ಆಫ್ ವಾಂಡ್ಸ್ ಅಂತ ಬಂದಿದೆ, ಅಂದರೆ ಟ್ರಾವೆಲ್, ಓಕೆನಾ. ಟ್ರಾವೆಲ್ ಯಾವ ಥರ ಅಂತಂದರೆ, ಅವ್ರಿಗೆ ಕಂಟ್ರೋಲ್ ಯಾವ ಥರ ಮಾಡಿದ್ದಾರೆ ಅಂದರೆ, ಆಚೆ ಕಡೆ ಹೋಗೋದಿರಲಿ, ಮನೇಲೂ ಓಡಾಡೋಕ್ಕೆ ಏನೋ ಪವರ್ ಇರಲಿಲ್ಲ ಅವ್ರಿಗೆ, ಪವರ್ಲೆಸ್ ಆಗೋಗಿದ್ರು ಅಂತ ತೋರಿಸ್ತಿದ್ದಾರೆ. ಆಚೆ ಕಡೆ ಓಡಾಡೋದು ಎಲ್ಲ ದೂರದ ಮಾತು. ಮನೇಲೂ ಕೂಡ, ಮನೆ ಒಳಗೆ ಕೂಡ ಕೂತ್ಕೊಳ್ಳೋಕ್ಕೂ ಇಲ್ಲ, ಅಥವಾ ನಿಂತ್ಕೊಳ್ಳೋಕ್ಕಿಲ್ಲ, ಅಥವಾ ಓಡಾಡೋಕ್ಕಿಲ್ಲ, ಆ ರೀತಿ ಒಂದು ಪವರ್ಲೆಸ್ ಆಗೋಗಿದ್ರು ಅಂತ ತೋರಿಸ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದೇನಂತಂದರೆ, ಸಡನ್ನಾಗಿ ಭಯ, ನೈಟ್ ಆಫ್ ಸೋರ್ಟ್ಸು ಪಾಪ. ಓಕೆ, ನೈಟ್ ಅಂದ ತಕ್ಷಣ ನನಗೆ ನೈಟ್ NIGHT ನೈಟ್, ರಾತ್ರಿ ಅಂತ ಹೇಳುವಂತಿದ್ದಾರೆ. ಸೊ ಭಯ ಆ ಥರ ಒಂದು ಹೆದರಿಸೋದು ಒಂದು ರೀತಿ ಇದು ನಾರ್ಸಿಸಿಸ್ಟ್ಗಳು ಮಾಡೋದೇ ಆ ಥರ ಆಯಿತಾ. ಇದು ಸುಮ್ಮನೆ ಅಲ್ಲ ಹೇಳಿಸ್ತಾ ಇರೋದು. ಈ ಥರ ಮೆಸೇಜ್ ಏನು ಬರ್ತಾ ಇದೆ ನನಗೆ, ಇದು ಖಂಡಿತ ಸುಳ್ಳಲ್ಲ, ಅವರೇ ಹೇಳ್ತಿರೋದು, ನೀವು ನಂಬ್ತಿರೋ ಬಿಡ್ತಿರೋ ಆಯಿತಾ. ಆ್ಯಂಡ್ ಇದು ಎಷ್ಟು ಜನದ ಗೊತ್ತಿಲ್ಲ ನನಗೆ, ಈ ಥರ ಕೇಳಿಸಿದ್ದು ನಾನು ಹೇಳ್ತಾ ಇದ್ದೀನಿ. ಈ ಥರ ಒಂದು ಮೆನಿಪ್ಯುಲೇಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಅವ್ರಿಗೆ ಯಾವ ಥರ ಭಯ ಪಡಿಸಾಟ ಅಂದರೆ, ಸಡನ್ನಾಗಿ ಚಾಕು ಹಿಂಗೆ ಚಕ್ ಅನ್ನೋ ಥರ ಹಿಂಗೆ ಹೆದರಿಸ್ಬಿಡೋ ಥರ, ಸಾಯಿಸ್ಬಿಡ್ತೀನಿ ಅಂತ ಆ ಥರ ಸಡನ್ನಾಗಿ ಏನೋ ಒಂದು ಗಲಾಟೆ ಮಾಡೋದು, ಅಥವಾ ಸಡನ್ನಾಗಿ ಶಬ್ದ ಮಾಡೋದು, ಅಥವಾ ಸಡನ್ನಾಗಿ ಭಯ ಪಡಿಸೋದು, ಆ ರೀತಿ ಒಂದು ಕಂಟ್ರೋಲಲ್ಲಿ ಇಟ್ಟಿದ್ರು ಅಂತ. ಜೊತೆಗೆ ಶುರುಲೂ ಹೇಳಿಸಿದ್ರು ಅನಿಸುತ್ತೆ. ನೀವು 28ನೇ ತಾರೀಕಿಂದ ಅನಿಸುತ್ತೆ ನೋಡಿ, ಬೇಕಂದರೆ ಇವರ ಸೀರೀಸ್ ಶುರುವಾಗಿರೋದು, ಓಕೆನಾ. ಬಟ್ ನೀವು 6th ನೋಡಿದ್ರೆ ಕಂಟಿನ್ಯೂಸ್ ಒಂದು ಸೀರೀಸ್ ಎಷ್ಟು ಚೆನ್ನಾಗಿದೆ ಗೊತ್ತಾ, ನಿಜವಾಗ್ಲೂ. ಅದು ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂದರೆ, ಯಾವ ಥರ ಹೆದರಿಸಾಟ ಅಂತಂದರೆ, ಕಾರ್ಡ್, 1-2 ನಿಮಿಷ. ಎಸ್ ಬಾಬಾ, ಇನ್ನೇನು ಹೇಳಬೇಕು. ಇನ್ನೇನು ಹೇಳಬೇಕು ಬಾಬಾ, ಇನ್ನೇನು ಹೇಳ್ತಾ ಇದ್ದಾರೆ. ಓ ಮೈ ಗಾಡ್, ನೋಡಿ ನಾನು ಎಷ್ಟು ಶಫಲ್ ಮಾಡ್ತಾ ಇದ್ದೀನಿ.
ಇದು ಮತ್ತೆ ಇದೇ ಕಾರ್ಡ್ ಬಂದಿದೆ ನೋಡಿ ಆಯಿತಾ. ಇದು ಬೇರೆ ಯಾರೂ ಅಲ್ಲ, 2 ಆಫ್ ಕಪ್ಸ್ ಅಂತ ತೋರಿಸಿದ್ರು. ಕ್ವೀನ್ ಆಫ್ ವಾಂಡ್ಸ್ ಆ್ಯಕ್ಷನ್ ಯಾವ ಥರ ತೊಗೊಂಡಿರೋದು ಅಂದರೆ ಅವ್ರಿಗೆ ಆ್ಯಕ್ಚುಲಾಗಿ ಒಂದು ಅಟ್ಯಾಚ್ಮೆಂಟ್ ಇದೆ ಅಂತ ತೋರಿಸಿದ್ರು ಆಯಿತಾ. ಡೆಫಿನೆಟ್ ಇದು ಸುಳ್ಳೆಲ್ಲ ಹೇಳ್ತಾ ಇರೋದು ಆ ಥರ ಅಂತ ತೋರಿಸ್ತಾ ಇದ್ದಾರೆ. ಇದು ಇನ್ನೊಂದು ಎಂಪ್ರೆಸ್ ಅಂತ ಬಂದಿದೆ. ಸೊ ಇದು 2 ಆಫ್ ವಾಂಡ್ಸ್ ಅಂತ ಬಂದಿದೆ. ಓಕೆನಾ. ಸೊ ಇಬ್ಬರು ಲೇಡಿ ಓಕೆ. ಸೊ ಇಬ್ಬರು ಲೇಡಿ ಭಯಂಕರ ನೆಗೆಟಿವಿಟಿ ಮಾಡಿದ್ದಾರೆ ಅಂತಲೇ ತೋರಿಸ್ತಾ ಇದ್ದಾರಪ್ಪ ಇಲ್ಲಿ. ಆ್ಯಕ್ಚುಲ್ ನೆಗೆಟಿವಿಟಿ ಮಾಡಿದ್ದಾರೆ ಅಂತಲೇ ತೋರಿಸ್ತಾ ಇದ್ದಾರೆ. ಹೇಗೆ ತೋರಿಸ್ಕೊಳ್ಳೋದು ಅಂತಂದರೆ ಏನೋ ಸಿಕ್ಕಾಪಟ್ಟೆ ಬ್ಯುಸಿ ಅನ್ನೋ ಥರ ತೋರಿಸ್ಕೊಳ್ಳೋದು ಇದು ಆಯಿತಾ. ಆ್ಯಕ್ಚುಲಾಗಿ ಮಾಡ್ತಾ ಇದ್ದಿದ್ದು ನೆಗೆಟಿವಿಟಿ ಏನಂದರೆ ಅಂದ್ರೆ ಸ್ಪೆಲ್ ನೆಗೆಟಿವಿಟಿ ಮಾಡೋದು ಅಥವಾ ಆ ಥರ ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ಕೂತ್ಕೊಂಡು ಹುಡ್ಕೋದು ಏನು ಮಾಡಬೇಕು ಹೇಗೆ ಮಾಡಬೇಕು ಅಂತ ಆನ್ಲೈನ್ ಹುಡುಕ್ಬೋದು ಅಥವಾ ಆ್ಯಕ್ಚುಲ್ ಹೋಗಿ ನೆಗೆಟಿವಿಟಿ ಮಾಡಿಸಿರ್ಬೋದು ಆಯಿತಾ. ನೋಡೋಣ ಇನ್ನೇನಾದ್ರು ಕಾರ್ಡ್ಸ್ ಬರುತ್ತಾ ಅಂತ ನೋಡ್ತೀನಿ. ಅಲ್ಲಿ ಯಾವ ಥರ ಅಂತಂದರೆ ಅಲ್ಲಿ ಮಾಡ್ತಾ ಇದ್ದಿದ್ದೇನು ಅಂದರೆ ಸಿಸ್ಟಮ್ ಮುಂದೆ ಕೂತ್ಕೊಂಡು ಬೇರೆ ಇನ್ನೇನು ಅಲ್ಲ, ಕೂತ್ಕೊಂಡು ಹೇಗೆ ನೆಗೆಟಿವಿಟಿ ಮಾಡೋದು, ನೆಗೆಟಿವಿಟಿ ಯಾವ ಥರ ಮಾಡೋದು ಅಂತ ಕಂಡುಹಿಡಿತಾ ಇದ್ರು ಅಂತಿದ್ದಾರೆ. ಹೇಗೆ ಅಂದರೆ ಇವ್ರನ್ನ ಮುಗಿಸೋಕ್ಕೆ ಯಾವ ಥರ ನೆಗೆಟಿವಿಟಿ ಮಾಡ್ಬೋದು ಅನ್ನೋದನ್ನೇ ಯೋಚನೆ ಮಾಡೋದು ಆಯಿತಾ. ಆ ಥರ ಒಂದು ಕ್ರೈಮ್ ಸೀರೀಸ್ ಥರ ನೋಡಿದ್ದಾರೆ ಕೂತ್ಕೊಂಡು. ಕ್ರೈಮ್ ಓಕೆ ಟಿ ವಿಲೂ ನೋಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನೋಡಿ. ಅಂದರೆ ಸುಮ್ಮನೆ ಹೆದರಿಸೋ ಥರ ನೋಡಾಟ, ಸುಮ್ಮನೆ ಒಂದು ಥಾಟ್ಸ್ ಬರ್ತಾ ಇರಬೇಕು ಪಾಪ ಅವ್ರಿಗೆ ಆಯಿತಾ. ನೆಗೆಟಿವ್ ಥಾಟ್ಸ್ ಬರಬೇಕು, ಒಂದು ಒಳ್ಳೆ ಪಾಸಿಟಿವ್ ವೈಬ್ಸ್ ಇರಬಾರ್ದು, ಆ ರೀತಿ ನೋಡಾಟ ಇದು ಆಯಿತಾ. ಆ ಥರ ಒಂದು ಬರೀ ನೆಗೆಟಿವಿಟಿ ನೋಡೋದು. ಕ್ಯಾಂಡಲ್ ಹಾಕ್ಕೊಂಡು ನೋಡ್ಕೊಳ್ಳಿ ಅಂದರೆ ರಾತ್ರಿ ಅಂತ ತೋರಿಸ್ತಾ ಇದ್ದಾರೆ. ರಾತ್ರಿ ಹೊತ್ತು ಒಂದಷ್ಟು ಎನರ್ಜಿ ಯಾವ ಥರ ಬರ್ತಿದೆ ಆ್ಯಕ್ಚುಲಾಗಿ ಕೂತ್ಕೊಂಡು ನೆಗೆಟಿವಿಟಿ ಯಾವ ಥರ ಮಾಡೋದು ಅಂತ ಕಂಡುಹಿಡಿಯೋದು ಆಯಿತಾ. ಆದರೆ ಆನ್ಲೈನ್ ಹುಡುಕ್ಬೋದಲ್ಲ, ಲೈಕ್ ಯಾವ ಥರ ಮಾಡಬೇಕು, ವಿಚ್ ಕ್ರಾಫ್ಟ್ ಯಾವ ಥರ ಮಾಡೋದು, ಹೇಗೆ ಮಾಡಬೇಕು ಅಂತ ಇನ್ನೊಂದಷ್ಟು ತೋರಿಸ್ತಾ ಇರೋದು. ಆ್ಯಕ್ಚುಲ್ ರಾತ್ರಿ ಕ್ಯಾಂಡಲ್ ಹಚ್ಚಿಟ್ಕೊಂಡು ಅಂತ ತೋರಿಸ್ತಾ ಇದ್ದಾರೆ. ಸೊ ಅದು ಅರ್ಥ ರಾತ್ರಿ ಹೊತ್ತು ಅಂತ ಓಕೆನಾ. ಸೊ ಹಾಕ್ಬಿಟ್ಟು ಯಾವ ಥರ ಏನು ಕೆಲಸ ಮಾಡೋದು ಅಂದರೆ ಬರೀ ನೆಗೆಟಿವ್ ಥಾಟ್ಸ್ ಬರಬೇಕು. ಯಾರಿಗೆ ನೆಗೆಟಿವ್ ಆಗಿ ಭಯ ಯಾವ ಥರ ಭಯ ಪಡಿಸೋದು ಅಂತಂದರೆ ಮನಸ್ಸಿಗೆ ಮೈಂಡಿಗೆ ಬರಬೇಕು ಭಯ 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 ಅಂತ ಪಾಪ ಇವ್ರಿಗೆ ಆ ಥರ ಮಾಡ್ತಾಯಿದ್ರು ಅಂತ ಹೇಳ್ತಾ ಇದ್ದಾರೆ. ನೈಟೆಲ್ಲ ಬರೀ ಏನೋ ಕೆಟ್ಟದಾಗಿ ಒಂದು ಹೆದರಿಕೆ ಆಗಬೇಕು ಅವ್ರಿಗೆ, ಆ ರೀತಿ ಒಂದು ನೋಡ್ತಾ ಇರೋದು ಆಯಿತಾ. ಟಿ ವಿ ಅಥವಾ ಟಿ ವಿ ಥರನೇ ಇದೆ ಇದು. ಮತ್ತೆ ನೋಡಿ ಇದೇ ಇದೆ ಇಲ್ಲೂ ಕರೆಕ್ಟಾ ನೋಡಿ, ಹಿಂಗೆ ಇದೆ ಸೇಮ್ ಟು ಸೇಮ್. ಇದು ಓಕೆನಾ. ಟಿ ವಿ ಸ್ಕ್ರೀನ್ ಅಂತ ತೋರಿಸ್ತಿದ್ದಾರೆ ಇಲ್ಲೂ ನೋಡಿ, ಟಿ ವಿ ಸ್ಕ್ರೀನ್ ಇದು ಅಂತ ಆಯಿತಾ. ಸೊ ಯಾವ ಥರ ತೋರಿಸ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಅಂತಂದರೆ ಪಾಪ ಅಷ್ಟು ಬರೀ ಟಿ ವಿ ನೋಡೋದು ಯಾವ ಥರ ರಾತ್ರಿ ಹೊತ್ತು ಎಸ್ಪೆಷಲಿ ಅವ್ರಿಗೆ ಭಯ ಆಗಬೇಕು, ಆ ರೀತಿ ಒಂದು ನೆಗೆಟಿವಿಟಿ ಮಾಡೋದು ಅಂತ ತೋರಿಸ್ತಿದ್ದಾರೆ. ಆದರೆ ಯಾತಕ್ಕೆ ಆ ಥರ ಎಲ್ಲ ಮಾಡ್ತಾ ಇದ್ದಿದ್ದು ಅಂತಂದರೆ ಆ ಲೇಡಿಗೆ ಒಂದು ಅಟ್ಯಾಚ್ಮೆಂಟ್ ಇತ್ತು. ಆಯಿತು, ಡೆಫಿನೆಟ್ ಇದು ಸುಮ್ಮನೆ ಅಲ್ಲ, ಇದು ಡೆಫಿನೆಟ್ ಅಟ್ಯಾಚ್ಮೆಂಟ್ ಇತ್ತು ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಇದು ನೀವು ಮೇಲ್ನೋಟಕ್ಕೆ ನಿಮ್ಗೇನು ಅನಿಸಲ್ಲ. ಕ್ವೀನ್ ಆಫ್ ಕಪ್ಸು ಇಷ್ಟು ಲವ್ವಿಂಗು, ಇಷ್ಟು ಕೇರಿಂಗಪ್ಪ ಅನಿಸ್ಬೇಕು. ನೀವು ಯಾರು ನೋಡಿಬಿಟ್ರೆ ಅಯ್ಯೋ ಮುದ್ದು ಚಿನ್ನು ಅಂದ್ಕೊಂಡು ಆ ಥರ ಮಾತಾಡ್ಸಟ್ಟ ಆಯಿತಾ. ಯಾರನ್ನೇ ಆದ್ರೂ ಅಷ್ಟು ಲವ್ವಿಂಗು ವಾವ್ ಅಂತ. ಬಟ್ ಯಾವ ಥರ ಅಂತ ಅಂದರೆ ಯಪ್ಪ ಅವ್ರು ಒಬ್ಬರೇ ಇದ್ದಾಗಲೇ ಗೊತ್ತು ಅದು ನಿಜ ರೂಪ ಏನು ಅಂತ ಗೊತ್ತಾಗ್ತಾ ಇದ್ದಿದ್ದು ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಓಕೆ ಇನ್ನೇನು ಹೇಳ್ಕೊತಾರೆ ನೋಡೋಣ. ಎಸ್ ಬಾಬಾ ಇನ್ನೇನಾದ್ರು ಹೇಳಬೇಕಾ, ಇನ್ನೇನು ಹೇಳಬೇಕು. ಎಸ್ ಸೊ ಇಬ್ಬರು ಲೇಡೀಸ್ ಅಂತ ತೋರಿಸ್ತಾ ಇದ್ದಾರೆ. ಈಗ ಮೇಜರ್ ಪಾಪ ಮಾಡಿರೋದು ಈ ಥರ ನೆಗೆಟಿವಿಟಿ ಪ್ಲ್ಯಾನು ಯಾವ ಥರ. ಇಲ್ಲೂ 2 ಕ್ಯಾಂಡಲ್ ಇದೆ, ಇಲ್ಲೂ ಇಬ್ಬರು ಜನ ಇದ್ದಾರೆ. ಕ್ಯಾಂಡಲ್ ಕಲರ್ ಸೇಮ್ ನೋಡಿ, ಪಿಂಕು. ಇಬ್ಬರು ಲೇಡೀಸು ವೆರಿ ಕ್ಲಿಯರ್. ಸೊ ಮಾಡಿರೋದು ಇದು ನೆಗೆಟಿವಿಟಿ ಈ ಥರ. ಆ್ಯಂಡ್ ರಾತ್ರಿ ಹೊತ್ತೆ ಎಸ್ಪೆಷಲಿ ನೋಡೋದು ಕೆಟ್ಟ ನೆಗೆಟಿವ್ ಥಾಟ್ಸ್ ಬರಬೇಕು ಇವ್ರಿಗೆ. ನೆಗೆಟಿವ್ ಆಗಿ ಭಯ ಆಗಬೇಕು, ಯಪ್ಪ ಏನಪ್ಪ ಅಂತ ಆ ಥರ ಹೆದರ್ಕೋಬೇಕು. ಎಮೋಷನಲ್ ಕಂಟ್ರೋಲ್ ಮಾಡಿದ್ದಾರೆ, ಎಮೋಷನಲಿ ಹೆದರಿಸಿರೋದು ಅದು ಇದೆ. ಅದು ಯಾವ ರೀತಿ ಅಂತಂದರೆ ಯಾವ ಥರ ಕೊಲೆ ನಡೆಯುತ್ತೆ, ಈ ಕ್ರೈಮ್ ಸೀರೀಸ್ ನೋಡೋದು ಆ ಥರ ಎಲ್ಲ ನೋಡೋದು ರಾತ್ರಿ ಕೂತ್ಕೊಂಡು ಆಯಿತಾ. ಆ್ಯಂಡ್ ಆ ಥರ ಇದ್ದಾಗ ನಿದ್ದೆ ಯಾವ ಥರ ಬರುತ್ತೆ ಮನುಷ್ಯಂಗೆ, ನಿದ್ದೆನೂ ಬರೋದಿಲ್ಲ.
ಆ ರೀತಿ ಒಂದು ಟೆನ್ಷನಲ್ಲಿ ಇರ್ತಿದ್ದೆ ಅಂತ ಹೇಳ್ಕೊತಾ ಇದ್ದಾರೆ, ಆಯಿತಾ. ಎಸ್ ಬಾಬಾ, ಇನ್ನೇನು ಹೇಳಬೇಕು. ಒಂದು ಕಾರ್ಡು, 6 ಆಫ್ ವಾಂಡ್ಸ್ ನೋಡಿ. ನನ್ನ ಜೀವನನೇ ಖತಮ್ ಮಾಡಿಬಿಟ್ರು ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ನನ್ನ ಖುಷಿ, ನನ್ನ ಸಂತೋಷ, ನನ್ನ ಅಚೀವ್ಮೆಂಟ್ಸ್ ಏನೇನಿತ್ತು, ಏನೇನು ಮಾಡಿದ್ದೆ, ಆಯಿತಾ, ಏನು ಅಚೀವ್ ಮಾಡಿದ್ದೆ ಎಲ್ಲ ಝೀರೋ ಆಗೋಯ್ತು, ಎಲ್ಲ ಝೀರೋ ಆಗೋಯ್ತು. ಅದು ಪ್ರಪಂಚಕ್ಕೆ ಗೊತ್ತಾಗಬೇಕಾಗಿತ್ತು, ಬಟ್ ಅದನ್ನು ಖತಮ್ ಮಾಡಿಬಿಟ್ರು ಅಂತ ಬೇಜಾರು ಮಾಡ್ಕೋತಾ ಇದ್ದಾರೆ. ಸೊ ಇದು ಇವತ್ತಿನ ರೀಡಿಂಗ್, ಓಕೆನಾ. ಮತ್ತೆ ನೋಡೋಣ ಫರ್ದರ್ ಇನ್ನೇನು ಹೇಳ್ತಾರೆ ಅಂತ. ಸೊ ಇಲ್ಲಿ ತನಕ ನೋಡಿ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಬರೀಬೇಡಿ, ಓಕೆನಾ. ಸೊ ಬೆಲ್ ಐಕಾನ್ ಹಿಟ್ ಮಾಡಿ, ಸೊ ದಟ್ ಮುಂದೆ ಬರೋ ಎಲ್ಲ ವೀಡಿಯೋ ನಿಮ್ಮ ಕೈ ಸೇರುತ್ತೆ. ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು.